ಇವತ್ತು ಆ ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದೆ 17ನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ. ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತೇನು ಸಮುದಾಯದವರ, ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂತದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಏನು ನೋಡಿಲ್ಲಲ್ಲ, ಅಧ್ಯಯನ ಮಾಡಿಲ್ಲ ವರದಿಯಲ್ಲಿ ನೋಡಿ. ಈಗ ಇದೆ ನೋಡಿ, ಹೌದು, ಈಗಾಗಲೇ ನಾವು ಖುದ್ದಾಗಿ ಒಂದು ನಿಯೋಗ ತೆಗೆದುಕೊಂಡು ನಮ್ಮ ಆತಂಕಗಳೇನಿದೆ ಅಂತ ಹೇಳಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಶಾಸಕರು ಹೋಗಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಹಿಂದೆ ಬೆಳಗಾಂನಲ್ಲಿ. ಹೀಗಾಗಿ ಇವತ್ತಿಗೂ ಅದಕ್ಕೆ ನಾವು ಇವತ್ತು ಆ ವರದಿ ಮಂಡನೆ ಆಗಿಲ್ಲ ಅಂತ ಹೇಳಿ ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಆ ವರದಿಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ಲ. ವರದಿಯಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗದೆ ಅದರಿಂದ ಯಾರಿಗೆ ಉಪಯೋಗ ಆಗ್ತದೆ, ಯಾರಿಗೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಹೆಂಗೆ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ವರದಿಯನ್ನು ಅಧ್ಯಯನ ಮಾಡ್ತೀವಿ, ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಆಗ್ತದೆ. ಹೌದು, ಎಲ್ಲ ಜೊತೆಯಲ್ಲಿ ಮಾಡ್ತೀವಿ. ಶಾಮನೂರ್ ಸಾಹೇಬ್ರು ನಮ್ಮ ಹಿರಿಯರಿದ್ದಾರೆ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಅಧ್ಯಕ್ಷರಾಗಿದ್ದಾರೆ. ನಾನೊಬ್ಬ ಪದಾಧಿಕಾರಿಯಾಗಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಸರ್, ಇನ್ನೊಂದು ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ ಸರ್, ಸರ್ಕಾರದ ಸಚಿವರ ಆಪ್ತರು ಅಥವಾ ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಭಾರತೀಯ ಜನತಾ ಪಕ್ಷದವರ ಒಂದು ಸುಳ್ಳು ಹೇಳಿಕೆಗಳು. ಇವತ್ತು ಅವ್ರ ಮೇಲೆ ಏನು ಆರೋಪ ಇದೆ, 40% ಕಮಿಷನ್ ಬಗ್ಗೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಕೇಳಿ, ಚರ್ಚೆ ಆಗಿದೆ. ಅದರಲ್ಲಿ ಭಾಗಶಃ ಬಹಳಷ್ಟು ಕಡೆ ಅಕ್ರಮವಾಗಿ ಆಡಳಿತಾತ್ಮಕ ಅನುಮೋದನೆ ಇಲ್ಲದೆ, ಕಾಮಗಾರಿ ಇಲ್ಲದೆ ಪೇಮೆಂಟ್ ಆಗಿದ್ದು ಸಾಬೀತಾಗಿದೆ. ಸುಮಾರು ಈಗ ಅದೆಲ್ಲ ಇವತ್ತು ಹೌದು, ನಾಗಮೋಹನ್ ದಾಸ್ ವರದಿಯಲ್ಲಿನೇ ನೋಡಿ. ಈಗ ನೀವು ನೋಡಿದ್ದೀರಾ, ಇವತ್ತು ಕ್ಯಾಬಿನೆಟ್ ಅಲ್ಲಿ ಬಂದಿದೆ ನೋಡಿ. ಈಗ ವರದಿ ನೋಡಿ ಹೇಳಿ, ಆ ವರದಿಯಲ್ಲಿ ಇದೆಯಲ್ಲ ಮತ್ತೆ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ವರದಿ ಅಧ್ಯಯನ ಮಾಡೇ ಹೇಳ್ತಾ ಇದ್ದೇನೆ. ಆ ವರದಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೇನೆ. ಆಡಳಿತಾತ್ಮಕ ಅನುಮೋದನೆ ಇಲ್ಲದೆ ಕಾಮಗಾರಿ ಮಾಡದೆ ಹಣ ಪಾವತಿ ಆಗಿದೆ ಅನ್ನುವಂಥದ್ದು ನಾಗಮೋಹನ್ ದಾಸ್ ವರದಿಯವರು ದೃಢಪಡಿಸಿದ್ದಾರೆ. ಅರ್ಥ ಮಾಡಿಕೊಳ್ಳಿ ನೀವು. ಹೀಗಾಗಿ ಇದೆಲ್ಲದರಿಂದ ಆತಂಕಕ್ಕೆ ಒಳಗಾಗಿ ಹತಾಶ ಮನೋಭಾವನೆಯಿಂದ ಬಿಜೆಪಿಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ.